ನಿನ್ನೆ ರಾತ್ರಿ ಕೆಲವರು ಸಸ್ಪೆಕ್ಟ್ಸ್ಗಳು ಈ ಊರದಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ವಾಸಿದ್ದೇವೆ ಆಲ್ರೆಡಿ ಎಂಟ್ರಿ ಮಾಡಿದರೆ ಮತ್ತು ಒಂದು ಚಿಕ್ಕ ಟೇಬಲ್ ಮೇಲೆ ಒಂದು ಕುರಾನ್ ಮತ್ತು ಎರಡು ಹಾಡಿ ಇಟ್ಟಿದ್ದೇವೆ. ಅದು ತೊಗೊಂಡು ಮತ್ತು ಸ್ವಲ್ಪ ಅದು ಮಾಸ್ ದೂರ ಜಾಗದಲ್ಲಿ ಅವರು ಸುಟ್ಟಿದ್ದಾರೆ. ಈಗ ನಾವು ರೂರಲ್ ಸ್ಟೇಷನಲ್ಲಿ ಒಂದು ಕೇಸ್ ಬುಕ್ ಮಾಡಿದ್ವಿ ಮತ್ತು ತನಿಖೆಗೆ ನಡೀತಾ ಇದೆ. ಬೇರೆ ಬೇರೆ ಟೀಮ್ಸ್ ನಾನು ಫಾರ್ಮ್ ಮಾಡಿದ್ವಿ. ಇನ್ವೆಸ್ಟಿಗೇಷನ್ ಸಲುವಾಗಿ ಟೀಮ್ಸ್ ಫಾರ್ಮ್ ಮಾಡಿದ್ವಿ ಮತ್ತು ಈ ಫಾರ್ ದಿಸ್ ಲಾ ಆ್ಯಂಡ್ ಆರ್ಡರ್ ಕೂಡ ನಾನು ಸೆಪ್ರೇಟ್ ಆಗಿ ನಾವು ಟೀಮ್ಸ್ ಫಾರ್ಮ್ ಮಾಡಿದ್ವಿ. ಹಿಂದೆ ಮಸೀದಿ ಮೇಲೆ ಕಲ್ಲು ಹಾಕ್ತಾರೆ, ಮಸೀದಿ ಹೊಡಿತಾರೆ, ಅದಾದ 2-3 ಘಟನೆ ಆದರೂ ಕೂಡ ಯಾರೂ ಅರೆಸ್ಟ್ ಮಾಡಲಿಲ್ಲ ಅಂತ ಆರೋಪ ಮಾಡ್ತಾರೆ ಸರ್. ಇಲ್ಲ, ಮಸೀದಿ ಮೇಲೆ ಆ ಥರ ಯಾವುದೂ ಆಗಿಲ್ಲ. ಮುಂಚೆ ಎಗ್ಗಾ ಮೇಲೆ ಒಂದು ಇಶ್ಯೂ ಆಗಿದೆ. ಆ ಸಂಬಂಧಪಟ್ಟ ಕೂಡ ರೂರಲ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಆ ಕೇಸ್ನು ಈಗ ಸರಕ್ಕೆ ಅದು ತನಿಖೆ ಆಗಿದೆ. ಅದರೊಳಗೆ ಯಾರು ಅರೆಸ್ಟ್ ಆಗಿಲ್ಲ ಸರ್ ಇದುವರೆಗೆ? ಅದರಲ್ಲಿ ಈವರೆಗೆ ಯಾವುದೂ ಅರೆಸ್ಟ್ ಆಗಿಲ್ಲ. ಆದರೆ ನಾವು ತನಿಖೆ ಮಾಡ್ತಾಯಿದ್ವಿ. ಇನ್ನೂ ನಮಗೆ ಸ್ವಲ್ಪ ಕ್ಲೂಸ್ ಬರ್ತಾಯಿದೆ, ಅದು ಮುಂದೆ ಮತ್ತೆ ನೋಡಬೇಕು. ಈಗ ಇವ್ರೇನು ಆಗ್ರಹ ಮಾಡಿ ಏನು ಮಾಡ್ತೀನಿ ಅಂತ ಇಲ್ಲ, ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಈ ಥರ ದೌರ್ಜನ್ಯ ಆಗಿದೆ, ಅದಕ್ಕೆ ಮತ್ತು ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಎಲ್ಲಿ ಹೋಗ್ತಾರೆ ಸರ್? ಈಗ ಈ ಊರದಲ್ಲಿ ಬೇರೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಅವರು ಈಗ ಫಾರ್ ಸಿಂಬಾಲಿಕ್ ಅದು 10 ನಿಮಿಷ ಅಲ್ಲೇ ವಿಟಿಯುದಲ್ಲಿ